ಭಾರತದಲ್ಲಿ 2020ರಲ್ಲಿ ಗಂಟೆಗೆ 4 ಅತ್ಯಾಚಾರ ಆಗ್ತಾ ಇತ್ತು. ಆದರೆ ಈಗ 3 ನಿಮಿಷಕ್ಕೆ 1 ಅತ್ಯಾಚಾರ ಆಗ್ತಾ ಇದೆ. ಅದೆಷ್ಟೋ ಜನರ ಶಾಪ ಆ ಅತ್ಯಾಚಾರಿಗಳ ಮೇಲೆ ಇದೆ. ಒಂದಲ್ಲ ಒಬ್ಬರದ್ದಾದ್ರೂ ಶಾಪ ತಟ್ಟದೇ ಇರ್ಬೋದಾ? ಎಲ್ಲರ ಶಾಪ ತಟ್ಟಲೇಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಾನು ಮೊನ್ನೆಯಿಂದ ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇದ್ದೆ. ತುಂಬ ಜನ ನನಗೆ ಕಮೆಂಟಲ್ಲಿ ಆಗಿರ್ಬೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ವಾಟ್ಸಪ್ ಮೆಸೇಜ್ಗಳ ಮೂಲಕ ನೀವು ಯಾಕೆ ಸೌಜನ್ಯ ಪರ ವಿಡಿಯೋ ಮಾಡ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಎಲ್ಲ ಹಾಕ್ತಾಯಿದ್ರು. ನನಗೂ ಭಯ ಇತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ. ಹಾಗಂತ ತಪ್ಪಿತಸ್ಥರ ಭಯ ಅಲ್ಲ, ನನಗೆ ಆರೋಪಿಗಳ ಭಯ ಖಂಡಿತ ಅಲ್ಲ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ನ ಪರ್ಮಿಷನ್ ಆಗಿರ್ಬೋದು, ನನ್ನ ತಾಯಿ ಪರ್ಮಿಷನ್ ಆಗಿರ್ಬೋದು, ತಮ್ಮನ ಪರ್ಮಿಷನ್ ಆಗಿರ್ಬೋದು, ನಿಂಗೆ ಯಾಕೆ ಬೇಕು ಈ ವಿಷಯ ಅಂತೆಲ್ಲ ಹೇಳೋದು ನಿಮಗೆ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಹಸ್ಬೆಂಡ್ ಹತ್ರ ಕೇಳಿದೆ, ನಾನು ಈ ಒಂದು ವಿಡಿಯೋ ಮಾಡಿ ಹಾಕಲ್ಲ ಅಂತ. ಮಾಡೋದಕ್ಕೆ ಏನಂತ, ನಾನಿದ್ದೇನೆ ನಿನ್ನ ಜೊತೆ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಧೈರ್ಯವಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಸೌಜನ್ಯ ಪರವಾಗಿ. ಅಂದರೆ ಸೌಜನ್ಯನ ಬಗ್ಗೆ ಎಲ್ರಿಗೂ ಗೊತ್ತಿದೆ, ನಾನು ಅದನ್ನು ಪದೇ ಪದೇ ಹೇಳಬೇಕು ಅಂತ ಇಲ್ಲ. ಏನೆಲ್ಲ ಇನ್ಸಿಡೆಂಟ್ ಆಗಿದೆ, ಏನು ವಿಚಾರ, ಎಷ್ಟು ಕೇಸ್ ಈ ಥರ ಆಗಿದೆ, ತುಂಬ ಜನರಿಗೆ ಸಮೀರ್ ಅವರ ವಿಡಿಯೋ ನೋಡಿ ಸ್ಪಷ್ಟತೆ ಇರ್ಬೋದು. ನಾನು ಯಾವುದೇ ವಿಡಿಯೋಗಳನ್ನು 5 ನಿಮಿಷಕ್ಕಿಂತ ಜಾಸ್ತಿ ನೋಡಿದವಳೇ ಅಲ್ಲ. 39 ನಿಮಿಷಗಳ ಕಾಲ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ಶ್ರದ್ಧೆಯಿಂದ ಕೇಳಿದೆ ಅಂತ ಹೇಳಿದರೆ ಅವರ ವಿಡಿಯೋ ಮಾತ್ರ, ಶ್ರದ್ಧೆಯಿಂದ ನೋಡಿದ್ದೇನೆ ಅಂತ ಹೇಳಿದರೆ ಅವರ ವಿಡಿಯೋ ಮಾತ್ರ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸ್ಪಷ್ಟತೆ, ಆ ವಾಯ್ಸ್ ಆಗಿರ್ಬೋದು, ಆ ಒಂದು ಎಡಿಟಿಂಗ್ ಆಗಿರ್ಬೋದು, ಆ ಒಂದು ಸ್ಪಷ್ಟತೆ ಆಗಿರ್ಬೋದು, ಪ್ರತಿಯೊಂದು ಕೇಸ್ಗಳ ವಿಚಾರಣೆಗಳಾಗಿರ್ಬೋದು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮೆಲ್ಲರ ಸಪೋರ್ಟ್ ಅವರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಸೌಜನ್ಯ ಕೇಸ್ ಆಗಿ ಆಲ್ಮೋಸ್ಟ್ 12ರಿಂದ 13 ವರ್ಷ ಆಗಿದೆ. ನಾನಾಗ ಹೈಸ್ಕೂಲ್ನಲ್ಲಿದ್ದೆ. ನನಗೆ ಗೊತ್ತಿರುವ ಹಾಗೆ ಸೌಜನ್ಯ ನನಗಿಂತ ಒಂದು 2-3 ವರ್ಷಕ್ಕೆ ದೊಡ್ಡವರಾಗಿರ್ಬೋದು ಅಷ್ಟೇ. ನನಗೆ ಈ ಇನ್ಸಿಡೆಂಟನ್ನು ನೋಡಿದಾಗ, ನೀವೊಂದು ಫಿಲ್ಮ್ ನೋಡಿದ್ದೀರಾ ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೋದು ಸೌಜನ್ಯ ವಿಷಯ ಮಾತಾಡಲಿಕ್ಕೆ ಬಂದು ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ. ಬಟ್ ಈ ಒಂದು ವಿಡಿಯೋಗೆ ರಿಲೇಟೆಡ್ ಆಗಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ಈ ಒಂದು ಫಿಲ್ಮ್ ನೋಡಿದ್ದೀರಲ್ವ ನಂಗೆ ಖಂಡಿತ ಗೊತ್ತಿಲ್ಲ. ಇದು ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗಿದೆ. ನಾನು ನೋಡಿರೋದು ವಿಶಾಲ್ ಅವರ ಏನು ರೌಡಿ ಪೊಲೀಸ್ ಅನ್ನುವಂಥ ಒಂದು ಮೂವಿ ನೋಡಿರ್ಬೋದು ನೀವು. ಅದರಲ್ಲೂ ಕೂಡ ಸೇಮ್ ವಿಷಯ. ಅಂದರೆ ಒಂದು ಹುಡುಗಿ ಅತ್ಯಾಚಾರಕ್ಕೆ ಒಳಪಡ್ತಾಳೆ. ಅಂದರೆ ತುಂಬ ದಿನಗಳ ಕಾಲ ಅವಳನ್ನು ಅತ್ಯಾಚಾರ ಮಾಡಿ, ಅವಳಿಗೆ ಇಲ್ಲ ಸಲ್ಲದ ಶಿಕ್ಷೆಗಳನ್ನು ನೀಡಿ, ದೌರ್ಜನ್ಯ ಮಾಡಿ ಲಾಸ್ಟಿಗೆ ಕೊಂದು ಹಾಕಿ ಬಿಡ್ತಾರೆ. ಅದು ವಿಡಿಯೋ ರೆಕಾರ್ಡ್ ಆಗಿರ್ತದೆ. ಸೊ ಆ ವಿಡಿಯೋ ಅವಳ ಅಕ್ಕನಿಗೆ ಏನೋ ಸಿಗುತ್ತೆ. ಅವಳದ್ರ ಬಗ್ಗೆ ಹೋರಾಟ ಮಾಡಬೇಕಾದ್ರೆ ಅವಳಿಗೆ ಏನು ಇಲ್ಲ ಸಲ್ಲದ್ದು, ಅಂದರೆ ಅವಳ ತಾಯಿಗೆ ಜೀವ ಬೆದರಿಕೆ ಅದೆಲ್ಲ ಹಾಕಿ ಅವಳ ಹತ್ರ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಆ ಒಂದು ಫಿಲ್ಮಿನ ಹೀರೋಗೆ ಸಿಗುತ್ತೆ ಆ ಒಂದು ವಿಡಿಯೋ. ಅಲ್ಲಿ ತನಕ ಆ ರೌಡಿ ಪೊಲೀಸ್ ಏನಿದ್ದಾನೆ, ಸೊ ಅವನು ತುಂಬ ಒಂಥರ ನೆಗೆಟಿವ್, ಅಂದರೆ ಹಣಕ್ಕೋಸ್ಕರ ಏನು ಮಾಡಲಿಕ್ಕೂ ರೆಡಿ, ಯಾವ ಕೇಸನ್ನು ಉಲ್ಟಾ ಮಾಡಲಿಕ್ಕೂ ರೆಡಿ ಅಂಥ ವ್ಯಕ್ತಿ ಆ ಒಂದು ವಿಡಿಯೋವನ್ನು ನೋಡಿ ಫುಲ್ ಚೇಂಜ್ ಆಗ್ತಾನೆ. ಹುಡುಗಿರಿಗೆ ಈ ಥರ ಎಲ್ಲ ಆಗ್ತಾ ಉಂಟಾ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಲಾಸ್ಟಿಗೆ ಅದನ್ನು ಒಂದು ಲಾಯರಿಗೆ ಕೊಟ್ಟಾಗ, ಒಂದೇ ಕಾಪಿ ಇದ್ದದ್ದು ಅದನ್ನು ಲಾಯರಿಗೆ ಕೊಟ್ಟಾಗ ಲಾಯರ್ ಕೂಡ ಉಲ್ಟಾಗೆ ಮಾಡ್ತಾನೆ. ಸೊ ಒಂದೇ ಕಾಪಿ ಇದ್ದದ್ದು ಲಾಸ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ. ಎಲ್ಲಿ ನಿಮ್ಮ ಏನು ವಿಡಿಯೋ ಅಂತ ಕೇಳ್ತಾ ಇರಬೇಕಾದ್ರೆ ನನ್ನ ಹತ್ರ ಒಂದು ಬಲವಾದ ಸಾಕ್ಷಿ ಇದೆ ಅಂತ ಹೇಳಿ ಕೊನೆಗೆ ಆ ಹೀರೋ, ಅಂದರೆ ಆ ಫಿಲ್ಮಿನ ಹೀರೋನೇ, ನಾನು ಆ ಒಂದು ಗ್ಯಾಂಗ್ನಲ್ಲಿದ್ದೆ, ನಾನು ಆ ಒಂದು ಅತ್ಯಾಚಾರದ ಗ್ಯಾಂಗ್ನಲ್ಲಿದ್ದೆ ಅಂತ ಸುಳ್ಳು ಹೇಳಿಕೆಯನ್ನು ಕೊಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತಾನೆ. ಮತ್ತು ಅದು ಕೇಸ್ ಆಚೆ ವಿಡಿಯೋ ಎಲ್ಲ ಸಿಗ್ತದೆ, ಅದೆಲ್ಲ ಬೇರೆ ಪ್ರಶ್ನೆ. ನನಗನ್ಸಿದ್ದು ಆ ಫಿಲ್ಮ್ ನೋಡುವಾಗ ನನಗೆ ಸೌಜನ್ಯನ ಕೇಸ್ ನೆನಪಾಯಿತು. ಇದರಲ್ಲೂ ಕೂಡ ಅಷ್ಟೇ ಅಲ್ವಾ, ತುಂಬ ಜನ ಸೇರಿ ಅಲ್ವಾ ಅತ್ಯಾಚಾರ ಮಾಡಿರೋದು. ನನಗೂ ಅನಿಸಿದ್ದೇನಂತ ಹೇಳಿದರೆ, ಅದೇ ಥರ ಇನ್ಸಿಡೆಂಟ್ ಯಾಕೆ ನಮ್ಮಲ್ಲಿ ಆಗಬಾರ್ದಿತ್ತು ಅಂತ. ಕೆಲವರಿಗಿದ್ದು ನಾನು ಹೇಳುವಾಗ ಏನು ಅನಿಸ್ತದೆ ನನಗೆ ಗೊತ್ತಿಲ್ಲ, ನನ್ನ ಒಪಿನಿಯನ್ ಹೇಳ್ತಿದ್ದೇನೆ ನಾನು ಅಷ್ಟೇ. ಯಾಕೆ ಇನ್ನೂ ಕೂಡ ಈ ಒಂದು ಕೇಸಿಗೆ ಇಷ್ಟು ಡಿಲೇ ಆಗ್ತಾ ಇದೆ? ಅಂದರೆ ಎಲ್ಲವೂ ಒಂದು ಗೌರ್ಮೆಂಟನ್ನೇ ಪರ್ಚೇಸ್ ಮಾಡಿದಾರೆ ಅಂತ ಹೇಳಿದರೆ ನೋಡಿ. ನಮ್ಮ ಇದು ಸೌಜನ್ಯ, ನಾನು ಹೇಳಿದೀಗ ರೌಡಿ ಪೊಲೀಸ್ ವಿಷಯದ ಬಗ್ಗೆ ಹೇಳಿದೆ. ಭಾರತದಲ್ಲಿ ಮೊದಲು ಅಂತ ಹೇಳಿದರೆ 2020ರಲ್ಲಿ ಗಂಟೆಗೆ 4 ಅತ್ಯಾಚಾರಗಳು ಆಗ್ತಾ ಇತ್ತಂತೆ. ಭಾರತದಲ್ಲಿ ಹೇಳ್ತಾ ಇರೋದು ನಾನು, ಕರ್ನಾಟಕದಲ್ಲಿ ಅಲ್ಲ, ಭಾರತದಲ್ಲಿ 2020
2020ರಲ್ಲಿ ಗಂಟೆಗೆ 4 ಅತ್ಯಾಚಾರ ಆಗ್ತಾ ಇತ್ತು. ಆದರೆ ಈಗ 3 ನಿಮಿಷಕ್ಕೆ 1 ಅತ್ಯಾಚಾರ ಆಗ್ತಾ ಇದೆ. ಇನ್ನು ಇದೇ ರೀತಿ ಕಂಟಿನ್ಯೂ ಆದರೆ ಖಂಡಿತ ಸೆಕೆಂಡಿಗೆ 1 ಅತ್ಯಾಚಾರ ಆಗೋದು ಗ್ಯಾರಂಟಿ. ಸೊ ಇಲ್ಲಿ ನೋಡ್ಬೋದು, ರೀಸೆಂಟಾಗಿ ನಾನೊಂದು ಆರ್ಟಿಕಲ್ ಓದಿದ್ದೆ. ಜನವರಿಯಲ್ಲಿ ರೀಸೆಂಟಾಗಿ, ಜನವರಿ ಈಗ 1-2 ತಿಂಗಳಾಯ್ತು ಅಷ್ಟೇ, ಜನವರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಬೆಳ್ತಂಗಡಿ ತಾಲೂಕು. ಅದು ಕೂಡ ಈ ಕೇಸ್ ಆಗಿರೋದು ಕೂಡ ಬೆಳ್ತಂಗಡಿ ತಾಲೂಕಲ್ಲ, ಧರ್ಮಸ್ಥಳ. ಸೊ ಇದು ಕೂಡ ಅಷ್ಟೇ 2025ರಲ್ಲಿ ಜನವರಿಯಲ್ಲಿ ನಡೆದಂತಹ ಇನ್ಸಿಡೆಂಟ್. ಅದಕ್ಕಿಂತ ಮುಂಚೆ ಆಗಿದೆ, ಬಟ್ ಇದು ಗೊತ್ತಾಗಿರೋದು ಜನವರಿಯಲ್ಲಿ. ಏನಂತ ಹೇಳಿದರೆ, ಒಬ್ಬ 43 ವರ್ಷದ ಒಬ್ಬ ಗಂಡಸು 15 ವರ್ಷದ ಒಂದು ಬಾಲಕಿಗೆ ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ದ. ಒಂದು ವೇಳೆ ಇದನ್ನು ನಿನ್ನ ಮನೆಯವರಿಗೆ ಹೇಳಿದರೆ ಇದು ಕೇಸ್ ಆಗುತ್ತೆ, ಹಾಗೆ ಹೀಗೆ ಜೀವ ಬೆದರಿಕೆಲ್ಲ ಹಾಕಿರ್ತಾನೆ. ನಂತರ ಒಂದು 2023ರಲ್ಲಿ ಆ ಹುಡುಗಿಯ ಕಾಲು ಊತ ಆಗ್ತದಲ್ವ, ಊತ ಅಂದರೆ ದಪ್ಪ ದಪ್ಪ ಇರುತ್ತೆ, ಈ ಗರ್ಭಿಣಿಯೆಲ್ಲ ಆಗುವಾಗ ಕಾಲು ದಪ್ಪ ಆಗುತ್ತೆ ನೋಡಿ, ಆ ಥರ ಆಗುವಾಗ ಮನೆಯವರಿಗೆ ಡೌಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದಾಗ ಅವಳು ಗರ್ಭಿಣಿ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಸೊ ಆ ವಿಚಾರ ಗೊತ್ತಾದಾಗ ಅವನು 43 ವರ್ಷದ ಗಂಡಸಿರ್ತಾನಲ್ವ, ಅವನು ಹೇಳ್ತಾನೆ, ನೀನು ನನ್ನ ಹೆಸರು ಹೇಳಬೇಡ, ಯಾವುದಾದ್ರೂ ಒಂದು ಕಾಲ್ಪನಿಕ ಹೆಸರು ಹೇಳಿಬಿಡು, ಯಾಕಂತ ಹೇಳಿದರೆ ಇದು ನಮಗೆ ಇಬ್ಬರಿಗೂ ಕೂಡ ಇದರಿಂದ ಶಿಕ್ಷೆ ಆಗುತ್ತೆ ಅಂತ. ಅವಳು ಹೆದರುಕೊಂಡು ಬೇರೆ ಯಾರದೋ ವಿಚಾರವನ್ನು ಹೇಳ್ತಾಳೆ. ಮತ್ತೆ ಪೊಲೀಸ್ನವರೆಲ್ಲ ಸಮಾಧಾನ ಪಡಿಸಿ ನಾವಿದ್ದೇವೆ ಅಂತೆಲ್ಲ ಹೇಳಿದ ನಂತರ ಅವಳು ಸತ್ಯಾಂಶವನ್ನು ನಿಜ ಬಾಯಿ ಬಿಡ್ತಾಳೆ. ಆನಂತರ ತಪ್ಪಿತಸ್ಥನಿಗೆ 20 ವರ್ಷ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ಹಾಕಿ ಬಿಟ್ಟಿದ್ದಾರೆ. ಜೊತೆಗೆ ಆ ಸಂತ್ರಸ್ತೆಗೆ 6,45,000 ರೂಪಾಯಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ನೋಡಿ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ಹೇಳಿದರೆ, ಅಂತಹ ತಪ್ಪಿತಸ್ಥನಿಗೆ ಯಾವಾಗ ಕಠಿಣ ಶಿಕ್ಷೆ ಕೊಡ್ತಾರೋ, ಅವನು ಜೀವನದಲ್ಲಿ ಅವನಿಗೆ ಕೊಡುವಂಥ ಶಿಕ್ಷೆನ ನೋಡಿ ಉಂಟಲ್ವಾ, ಮತ್ತೊಬ್ಬ ಅಂಥ ವ್ಯಕ್ತಿ ಹುಟ್ಟಬಾರ್ದು, ಅವನಿಗೆ ಮತ್ತೊಬ್ಬ ಅಂಥ ತಪ್ಪು ಮಾಡುವಷ್ಟರಲ್ಲಿ ಅವನಿಗೆ ಈ ಒಂದು ಇನ್ಸಿಡೆಂಟ್ ನೆನಪಾಗಬೇಕು ಅಂಥ ಶಿಕ್ಷೆ ಕೊಡ್ತಾ ಇದ್ದರೆ ಇಂತಹ ವಿಚಾರಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರಲಿಲ್ಲ. ನಾನು ಏನು ಹೇಳ್ತಿದ್ದೇನೆ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ. ಒಬ್ಬ ಅತ್ಯಾಚಾರಿಗೆ ಉಂಟಲ್ವಾ, ಲೈಫಲ್ಲಿ ಯಾವತ್ತೂ ಇಂಥ ಒಂದು ಶಿಕ್ಷೆ ಸಿಗಬಾರ್ದು. ಅಂತಹ ಒಂದು ಶಿಕ್ಷೆ ಸಿಕ್ಕಿದ್ರೆ ಮತ್ತೊಬ್ಬ ಆ ಅತ್ಯಾಚಾರಿಗೆ ಆ ಒಂದು ಇನ್ಸಿಡೆಂಟ್ ನೋಡಿ ಮತ್ತೆ ಮತ್ತೆ ನೆನಪಾಗಬೇಕು, ನಾನು ಮಾಡಬಾರ್ದು, ಇಂಥ ತಪ್ಪು ಮಾಡಿದರೆ ನನಗೆ ಈ ಥರ ಆಗತ್ತೆ ಅಂಥ ಶಿಕ್ಷೆ ಕೊಟ್ಟರೆ ಮಾತ್ರ ಉಂಟಲ್ವಾ ಇಂಥ ಕೇಸ್ಗಳು ಒಂದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಕರ್ನಾಟಕದಲ್ಲಿ 5 ವರ್ಷಗಳಲ್ಲಿ 2,803 ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಟೋಟಲ್ ಆಗಿ. ಕರ್ನಾಟಕದಲ್ಲಿ ಹೇಳ್ತಾ ಇರೋದು, ಭಾರತದಲ್ಲಿ ಸಾಕಷ್ಟು ಆಗಿದೆ, ನಾನು ಕರ್ನಾಟಕದಲ್ಲಿ ಹೇಳ್ತಾ ಇರುವಾಗೆ 5 ವರ್ಷಗಳಲ್ಲಿ 2,803 ಅತ್ಯಾಚಾರ ಆಗಿದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ. 73 ಪ್ರಕರಣ ಮಾತ್ರ ಅಪರಾಧ ಸಾಬೀತಾಗಿ ಶಿಕ್ಷೆಯಾಗಿದೆ. ಅಂದರೆ 73 ಪ್ರಕರಣ, 73 ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ ವಿಚಾರ ಮಾತ್ರ ಆ ಒಂದು ತಪ್ಪಿತಸ್ಥರು ಯಾರು ಅಂತ ಸಾಬೀತಾಗಿ ಶಿಕ್ಷೆ ಆಗಿದೆ ಹೊರತು ಇನ್ನು ಉಳಿದಂತಹ 1,932 ಪ್ರಕರಣಗಳು ಸಾಕ್ಷ್ಯಾಧಾರಗಳ ಕೊರತೆ ಆಗಿರ್ಬೋದು, ಸುಳ್ಳು ಪ್ರಕರಣ ಆಗಿರ್ಬೋದು, ಮತ್ತು ತನಿಖೆ ವಿಚಾರಣೆ ವಿಳಂಬ, ಈ ಒಂದು ವಿಚಾರದಿಂದಾಗಿ ಇನ್ನೂ ಕೂಡ ಅದು ಇತ್ಯರ್ಥ ಆಗಲಿಲ್ಲ. ಅದು ಅಪರಾಧಿಗಳು ಅಲ್ಲಿಗೆ ಆರೋಪಿಗಳು ಖುಲಾಸೆ ಆಗಿಬಿಟ್ಟಿದ್ದಾರೆ. ನೋಡಿ 2,803ರಲ್ಲಿ ಜಸ್ಟ್ 73 ಕೇಸ್ಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿದೆ ಅಂತ ಹೇಳಿದರೆ ನೀವೇ ಅಂದ್ಕೊಳ್ಳಿ ಅತ್ಯಾಚಾರಿಗಳಿಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ ನೋಡಿ. ಮತ್ತು 2023ರಲ್ಲಿ ರಾಜ್ಯ ನಮ್ಮ ಕರ್ನಾಟಕ ದೇಶದಲ್ಲೇ 17ನೇ ಸ್ಥಾನದಲ್ಲಿದೆ ಈ ಒಂದು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಎಷ್ಟು ಅತ್ಯಾಚಾರಗಳಾಗಿರ್ಬೋದು. ಕೆಲವೊಂದು ಕೇಸ್ಗಳು ದಾಖಲಾಗಿವೆ, ಇನ್ನೂ ಕೆಲವೊಂದಿಷ್ಟು ಕೇಸ್ಗಳು ದಾಖಲಾಗದೇ ಇರ್ಬೋದು, ಗೊತ್ತಿಲ್ಲ. ಕೆಲವರು ಹೆದರುಕೊಂಡು ಕೇಸ್ ಮಾಡೋದಿಲ್ಲ. ಇಷ್ಟೇ ಅಲ್ಲ, ಹೆಣ್ಮಕ್ಕಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಕೆಲವು ಸಣ್ಣ ಹೆಣ್ಮಕ್ಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಯಾರ ಹತ್ರ ಕೂಡ ಹೇಳೋಕ್ಕಾಗದೆ, ಇಂಥ ವಿಷಯಗಳನ್ನು ಮುಜುಗರ ಪಡ್ಕೊಂಡು ಹೇಳೋಕ್ಕಾಗದೆ ತುಂಬ ಸಂತಪಟ್ಟದ್ದು ಕೂಡ ಇದೆ. ಮಾನಸಿಕ ಖಿನ್ನತೆಗೆ ಒಳಗಾದ ಅದೆಷ್ಟೋ ಕೇಸ್ಗಳಿವೆ. ಮುಖ್ಯವಾಗಿ ನಾನಿವತ್ತು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡದ್ದು ಸೌಜನ್ಯ ವಿಚಾರವಾಗಿ. ಈ ಒಂದು ಸೌಜನ್ಯ ಕೇಸ್ಗೆ ನಿಜವಾಗ್ಲೂ ಒಂದು ಶಿಕ್ಷೆ, ಕಠಿಣ ಶಿಕ್ಷೆ, ಆರೋಪಿ ಯಾರು ಅಂತ ಸಾಬೀತಾಗಿ ಕಠಿಣ ಶಿಕ್ಷೆ ಸಿಕ್ಕಿದ್ರೆ ಮಾತ್ರ ಇಂತಹ ಅದೆಷ್ಟೋ ಅತ್ಯಾಚಾರ ಕೇಸ್ಗಳಿಗೆ ಮುಕ್ತಿ ಸಿಗುತ್ತೆ ಅನ್ನುವಂಥ ನಂಬಿಕೆ ನಮ್ಮಲ್ಲೂ ಬರೋದು.
ಇನ್ನು ತುಂಬ ಜನ ಉಂಟಲ್ವಾ, ನನಗೆ ಯಾಕೆ ಬೇಕು ಈ ವಿಷಯ, ನಾನು ಯಾಕೆ ಮಾಡಬೇಕು, ನಾನು ಸುಮ್ಮನೆ ಯಾಕೆ ತೊಂದರೆಗೊಳಗೆ ಹೋಗಬೇಕು ಅಂತ ಹೇಳಿ ತುಂಬ ಜನ ಸುಮ್ಮನೆ ಇರ್ತಾರೆ. ನಾನು ಒಂದು ವಿಚಾರ ಹೇಳ್ತೇನೆ, ನಮ್ಮ ಮನೆಯಲ್ಲಿರುವ ತಂಗಿಗೋ ಅಕ್ಕನಿಗೋ ನಮ್ಮ ಮನೆಯ ಹೆಣ್ಮಕ್ಳಿಗೂ ಈ ಥರ ನೋಡಿ ಅಲ್ಲಿ ಹೇಗೆ ಆಗಿತ್ತು ಅಂತ ಹೇಳಿದರೆ, ಆ ಹೆಣ್ಮಗಳಿಗೆ ಐಡಿಯಲ್ಲಿ ಕೈ ಕಟ್ಟು ಹಾಕಿದ್ದಾರೆ, ಮರ್ಮಾಂಗಕ್ಕೆ ಮಣ್ಣು ತುರಿಸಿದ್ದಾರೆ. ಅದನ್ನು ನೋಡುವಾಗಲೇ ಯಾವ ಹೆಣ್ಮಗಳಾದರೂ ಕೂಡ ಅದನ್ನು ನೋಡಲಿಕ್ಕಿಲ್ಲ, ಆ ಫೋಟೋನ ನೋಡಲಿಕ್ಕೆ ಇಲ್ಲ. ಆ ಫೋಟೋವನ್ನು ನೋಡುವಾಗ ನೋಡಿ, ಒಂದು ಹೆಣ್ಮಕ್ಳು ಎಷ್ಟು ಸಾಫ್ಟ್ ಅಂತ ಹೇಳಿದರೆ, ಸೆನ್ಸಿಟಿವ್ ಅಂತ ಹೇಳಿದರೆ, ಒಂದು ಮುಳ್ಳು ಚುಚ್ಚಿದ್ರೂ ಕೂಡ ಅಂತ ಬೊಬ್ಬೆ ಹಾಕ್ಕೊಂಡು ನೋವನ್ನು ಸಹಿಸ್ಕೊಳ್ಳೋಕ್ಕಾಗದಂಥ ಒಂದು ಹೆಣ್ಮಗಳಿಗೆ ಅಂತಹ ಒಂದು ಶಿಕ್ಷೆ ಆಗಿದೆ ಅಂತ ಹೇಳಿದರೆ ನೀವೇ ಅಂದ್ಕೊಳ್ಳಿ. ಒಂದು ವೇಳೆ ನಮ್ಮ ಮನೆಯ ಹೆಣ್ಮಕ್ಳಾಗ್ತಾ ಇದ್ದರೆ ನಾವು ಸುಮ್ಮನೆ ಇರ್ತಿದ್ವಾ? ಖಂಡಿತ ಇಲ್ಲ. ನನಗೆ ಆ ಫೋಟೋವನ್ನು ನೋಡಿ ಈಗಲೂ ಏನು ಹೇಳ್ತಾರ, ರಕ್ತ ಕುದಿಯುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತಾ ಉಂಟು. ಆ ಆರೋಪಿಗಳು ಸಿಕ್ಕಿದ್ರೆ ಉಂಟಲ್ಲ, ಸಿಕ್ಕಲ್ಲಿ ಹೊಡಿಬೇಕು ಅಂತ ಅನ್ನುವಷ್ಟು ಕೋಪ ಬರ್ತಾ ಇದೆ. ಮತ್ತು ಯಾಕೆ ನಮ್ಮ ಸಮಾಜ ಇನ್ನೂ ಕೂಡ ಎದ್ದು ನಿಂತಿಲ್ಲ? ತುಂಬ ಜನ ಇದರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನಮ್ಗೆ ಯಾಕೆ ಬೇಕು ಈ ವಿಷಯ ಅಂತ ಹೇಳಿ ಸುಮ್ಮನೆ ಕೂತಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸೌಜನ್ಯ ಪರವಾಗಿ ಹೋರಾಡಿದರೆ ಮುಂದೆ ನಮ್ಮ ಮನೆಯ ಹೆಣ್ಮಕ್ಳಿಗೂ ಕೂಡ ಸೇಫ್ ಅನ್ನುವಂಥ ಅಭಿಪ್ರಾಯ ನಂದು. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಆ ಒಂದು ದೃಷ್ಟಿಯಲ್ಲಿ ನೀವು ಕೂಡ ನನ್ನ ಏನು ಗೊತ್ತಾ, ನನ್ನದು ಒಂದೇ, ಅದೆಷ್ಟೋ ಜನರ ಶಾಪ ಆ ಅತ್ಯಾಚಾರಿಗಳ ಮೇಲೆ ಇದೆ. ಒಂದಲ್ಲ ಒಬ್ಬರದ್ದಾದ್ರೂ ಶಾಪ ತಟ್ಟದೇ ಇರ್ಬೋದಾ? ಎಲ್ಲರ ಶಾಪ ತಟ್ಟಲೇಬೇಕು. ಇಲ್ಲಿ ಅವನಿಗೆ ಆ ಅತ್ಯಾಚಾರಿಗಳಿದ್ದಾರಲ್ವ, ಇಲ್ಲಿ ಶಿಕ್ಷೆ ಇಲ್ಲದಿದ್ದರೂ ಕೂಡ ಮೇಲೆ ಒಬ್ಬ ನೋಡುವನಿರ್ತಾನಲ್ವ, ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಇದಕ್ಕಿಂತ ಜಾಸ್ತಿ ನರಕ ಯಾತನೆ ಅನುಭವಿಸ್ತಾನೆ. ಆ ಅತ್ಯಾಚಾರಿಗಳಿದ್ದಾರಲ್ವ, ಅವರ ಮನೆಯ ಮಕ್ಕಳಿಗೆ ಈ ಥರ ಆಗ್ತಿದ್ರೆ ಗೊತ್ತಾಗ್ತಿತ್ತ ಏನು? ಅವರ ಮನೆಯ ಮಕ್ಕಳಿಗೆ, ಅವರ ಮನೆಯ ಹೆಣ್ಮಕ್ಳಿಗೆ ಆಗ್ತಿದ್ರೆ ಗೊತ್ತಾಗ್ತಾ ಇತ್ತ ಏನು? ಇದು ಬೇರೆಯವರ ಮನೆಯ ಹೆಣ್ಮಗಳಲ್ವಾ? ನಾವೆಲ್ಲರೂ ಕೂಡ ಸೌಜನ್ಯ ಪರವಾಗಿ ನಿಲ್ಲೋಣ, ಸೌಜನ್ಯಗೆ ನ್ಯಾಯ ಸಿಗುವ ತನಕ ಹೋರಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಮಸ್ಕಾರ.